ನಮಸ್ಕಾರ. ಸುಳ್ಯ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 22.41 ಕೋಟಿ ರೂಪಾಯಿ ವೆಚ್ಚದ ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ. ಪಾಪನಾಶ ಮಂದಿರ ವಿವಾದ ಬಿಜೆಪಿ ನಾಯಕರನ್ನ ತಡೆದು ಪೊಲೀಸರು ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಲತಾ ಮಂಗೇಶ್ಕರ್ ಅವರ 96ನೇ ಜನ್ಮದಿನದ ಅಂಗವಾಗಿ ಏಕ್ ಶಾಮ್ ಲತಾ ಕೆ ನಾಮ್ ಅವರ ಹಾಡು ಹಾಡುವ ಮೂಲಕ ಸಭಿಕರನ್ನ ಮನರಂಜಿಸಿದರು. ಫೆಬ್ರವರಿ 10ರಂದು ಬೀದರ್ನಿಂದ ವಿಶೇಷ ರೈಲ್ವೆ ಮೂಲಕ ದೆಹಲಿ ಚಲೋ ಅಭಿಯಾನ. ಕಪಿಲ್ ಗೋಡ್ಬಳೆ. ಶ್ರೀ ಯೋಗಿನಿ ವಜ್ರೇಶ್ವರಿ ದೇವಿ ಪುಣ್ಯಭೂಮಿ ಸೋಲ್ಪುರದಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ರಮೇಶ್ ಮನ್ನಳಿಕರ್ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಸುದ್ದಿಯ ವಿವರಗಳು. ಪಾಪನಾಶ ದೇವಾಲಯ ಅಭಿವೃದ್ಧಿಯಾಗಬೇಕು ಎನ್ನುವುದು ಬೀದರ್ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆಯಾಗಿತ್ತು. ಅದು ಸಂಸದ ಸಾಗರ್ ಖಂಡ್ರೆ ಅವರ ಸತತ ಪ್ರಯತ್ನದಿಂದ ಈಡೇರಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಅವರು ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ, ಭಾರತ ಸರ್ಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ, ಬೀದರ್ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಪ್ರಸಾದ ಯೋಜನೆ ಅಡಿಯಲ್ಲಿ 22.41 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ ಜಿಲ್ಲೆಯ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ್ದರು. 2024ರ ಮಾರ್ಚ್ನಲ್ಲಿ ಈ ಕಾಮಗಾರಿ ಘೋಷಣೆಯಾಗಿ ಪ್ರಧಾನಿಯವರಿಂದ ವರ್ಚುವಲ್ ಮೂಲಕ ಶಂಕುಸ್ಥಾಪನೆಯಾಗಿತ್ತು. ಆದರೆ ಯಾವುದೇ ಪ್ರಗತಿಯಾಗಿರಲಿಲ್ಲ. ಸಾಗರ್ ಖಂಡ್ರೆ ಅವರು ಸಂಸದರ ಮೇಲೆ ಕೇಂದ್ರ ಪ್ರವಾಸೋದ್ಯಮ ಸಚಿವರಿಗೆ ನಿರಂತರ ಭೇಟಿ ಮಾಡಿ ಹಣ ಮಂಜೂರಾತಿ ಮಾಡಿಸಿದ್ದಾರೆ. ನಂತರ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಸಚಿವರಿಗೆ ನಿರಂತರ ಭೇಟಿ ಮಾಡಿ ಹಣ ಮಂಜೂರಾತಿ ಮಾಡಿಸಿದ್ದಾರೆ. ನಂತರ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಆಗಿ ಈಗ ಕಾಮಗಾರಿ ಪ್ರಾರಂಭವಾಗುತ್ತದೆ. ಕಾಮಗಾರಿಯು 4 ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದರು. ದೇವಸ್ಥಾನಗಳ ಮೇಲೆ ಜನರ ಸಾಕಷ್ಟು ನಂಬಿಕೆ ಇದೆ. ಶಿವರಾತ್ರಿ ಸಮಯದಲ್ಲಿ ಪಾಪನಾಶ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಭೇಟಿ ನೀಡುತ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರದಿಂದ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ. ಇದರ ಜೊತೆಗೆ 10 ಎಕರೆ ಪ್ರದೇಶದಲ್ಲಿ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ವಿಮಾನಯಾನಕ್ಕೆ ಮರುಚಾಲನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಲಾಗುತ್ತಿದೆ ಎಂದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಯಾರೇ ಅಭಿವೃದ್ಧಿ ಮಾಡಲಿ ಒಟ್ಟಿನಲ್ಲಿ ಬೀದರ್ ಅಭಿವೃದ್ಧಿಯಾಗಬೇಕು. ನಮ್ಮ ಇಲಾಖೆಯಿಂದ ಪಾಪನಾಶ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ನೀಡಿದ್ದೇನೆ. ಜೊತೆಗೆ ಬೀದರ್ ಕೋಟೆ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿ ಹಾಗೂ ಕೆರೆ ಅಭಿವೃದ್ಧಿಗಾಗಿ 50 ಕೋಟಿ ಮೀಸಲಿಟ್ಟಿದ್ದೇನೆ. ಈಗಾಗಲೇ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯಲ್ಲಿ ರಸ್ತೆ ಚರಂಡಿ ಕಾಮಗಾರಿ ನಡೆಯಲಿವೆ ಎಂದರು. ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ಯೋಜನೆಯಡಿ ತಾವು ಕೇಂದ್ರ ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿಯಾಗಿ ಅನುದಾನ ಬಿಡುಗಡೆಗೆ ವಿನಂತಿಸಿದ ನಂತರ ಸಚಿವರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈಗ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸಂಸದರಾಗಿ 22.41 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಅಭಿವೃದ್ಧಿಯ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಯಾರೂ ಸಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ತರಬಾರದು. ಪಾಪನಾಶ ದೇವಸ್ಥಾನ ಅಭಿವೃದ್ಧಿಗೆ ಅಲ್ಲದೆ ಜಿಲ್ಲೆಯ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಸಹ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಬಡ ಜನರಿಗಾಗಿ ತಾವು ಈಗಾಗಲೇ 50,000 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 100 ಕೋಟಿ ರೈಲ್ವೆ ಕಾಮಗಾರಿ ನಡೆಯುತ್ತಿದೆ. ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ತಾವು ಬದ್ಧರಾಗಿದ್ದೇವೆ ಎಂದರು. ಪಾಪನಾಶ ಮಂದಿರದ ಪರಿಸರದಲ್ಲಿ ಜಾತ್ರಾ ಸಂಕೀರ್ಣ ನಿರ್ಮಾಣ, ಕೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶ ಕಾಮಗಾರಿ, ಅನ್ನದಾಸೋಹ ಕಟ್ಟಡ, ಯಾತ್ರಿಕರ ವಿಶ್ರಾಂತಿ ತಾಣ, ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕೇಂದ್ರ, ಪಾರ್ಕಿಂಗ್ ಪ್ರದೇಶ ಅಭಿವೃದ್ಧಿ, ರಸ್ತೆಗಳ ಹಾಗೂ ಪಾದಚಾರಿ ಮಾರ್ಗಗಳು, ಮುಖ್ಯ ಪ್ರವೇಶ ದ್ವಾರ ಹಾಗೂ ವಿವಿಧ ರೀತಿಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಸಾಗರ್ ಖಂಡ್ರೆ ಅವರು ಕಷ್ಟಪಟ್ಟು ಅನುದಾನ ತಂದು ನಂತರ ಟೆಂಡರ್ ಮಾಡಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಸಹಕಾರ ನೀಡಿದ್ದಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲು ಶಕ್ತಿ ನೀಡಿದಂತಾಗುತ್ತದೆ ಎಂದರು.
ಈ ಸಂದರ್ಭದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾ ನಾರಾಯಣರಾವ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಅಮೃತರಾವ್ ಚುಂಕೋಡೆ, ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಲಿಂಗಪ್ಪ, ಹನುಮಂತರಾವ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೋಟೆ ಬಾಬಾ ಶಂಕರ ಭಗವಾನ್ ಕಿ ಬರೀ ಗಿರೀಶ್ ಬರೀ ಗಿರೀಶ್ ಈ ಕಡೆ ಬರಲಿ ಮುಸಾ ಬಾವುಜಿ ಸರ್ ಸ್ವಲ್ಪ ಹತ್ರ ಬನ್ನಿ ಮ್ಯಾಮ್. ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಮಾಡಿ ನನಗೆ ಲೋಕಸಭೆಗೆ ನೀವು ಕಳಿಸ್ಕೊಟ್ಟಿದ್ದಾದ್ಮೇಲೆ ಸುಮಾರು ಸಲ ನಾನು ಎಲ್ಲ ನಮ್ಮ ನಿತಿನ್ ಗಡ್ಕರಿ ಸರ್ ಇರ್ಬೋದು, ಶೇಖಾವತ್ ಸರ್ ಇರ್ಬೋದು, ಈ ತರ ಸುಮಾರು ಎಲ್ಲ ನಮ್ಮ ಸಚಿವರುಗಳಿಗೆ ನಾನು ಹೋಗಿ ಭೇಟಿ ಮಾಡಿ ಅವರು ಕೂಡ ನನ್ನ ವತಿಯಿಂದ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ವತಿಯಿಂದ ಕೂಡ ನಮ್ಮ ಕೇಂದ್ರ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಗಳು, ಹಾರ್ದಿಕ ಅಭಿನಂದನೆಗಳು ನಾನು ನಮ್ಮ MOS ನಮ್ಮ ಸೋಮಣ್ಣ ಸರ್ ಅವರು ಕೂಡ ಯಾವಾಗಲೂ ಸ್ಪಂದಿಸ್ತಾರೆ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಜನ ನಮ್ಮ ಸ್ವಲ್ಪ ಸಚಿವರು ಒಳ್ಳೆ ರೀತಿಯ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಅವರು ಮಾತನಾಡಲಿದ್ದಾರೆ. ಸನ್ಮಾನ್ಯ ಈಶ್ವರ್ ಖಂಡ್ರೇಜಿ, ಬೀದರ್ ಜಿಲ್ಲೆಯ ಮಂತ್ರಿಗಳು, ಇತರ ಜನಪ್ರತಿನಿಧಿಗಳು ಸೇರಿಕೊಂಡು ಭಕ್ತಾದಿಗಳ ಮಧ್ಯೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತಾ ಖಾನ್ ಅವರು ನಾನು ಕೂಡಿ ಇದಕ್ಕೆ ಕೊಟ್ಟಿದ್ದೇವೆ.
ಹೀಗಾಗಿ ಐತಿಹಾಸಿಕವಾದಂಥ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರೂ ಅಭಿವೃದ್ಧಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ, ಬೀದರ್ ಜಿಲ್ಲೆ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗ್ತೇವೆ. ಆ ಶಿವ ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತೇಳಿ ವಿನಂತಿ ಮಾಡುತ್ತೆ. ನೋಡಿ, ಈಗ ಒಂದೇ ಒಂದಿದೆ, ಮಾನ್ಯ ಕುಬಾರ್ ಅವರಿಗೆ 2 ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ. ಅವ್ರಿಗೆ ಸಂಸದರಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ, ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ? ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ಡೆಲ್ಲಿಗೆ ಹೋಗಿ ಶೆಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ 3 ಸಲ ಭೇಟಿಯಾಗಿದ್ದಾರೆ. 3 ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ. ಕ್ಯಾಬಿನೆಟಲ್ಲಿ ಬಂತು, ಅದಾದಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು, ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ. ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದ. ಈಗ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಈ ಪೂಜೆ ಆಗಲಿ ಇದು ಪ್ರಗತಿ ಟೆಂಡರ್ ಆದಮೇಲೆ ಗುತ್ತಿಗೆದಾರ ನೇಮಕ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆ? ಯಾರು ಮಾಡ್ತಾ ಇಲ್ವಾ? ಪ್ರಪೋಸ್ಡ್ ಶೂ ಸ್ಟ್ಯಾಂಡ್ ಏರಿಯಾ, ಕ್ಲೋಕ್ ರೂಮ್ ಮತ್ತೆ ಟಾಯ್ಲೆಟ್ ಬ್ಲಾಕ್ ಇದು 1,42 ಲಕ್ಷ ರೂಪಾಯಿದ ಒಂದು ಆಕ್ಷನ್ ಪ್ಲಾನ್ ದಲ್ಲಿದೆ, ಒಂದು ಡಿಸೈನ್ ದಲ್ಲಿದೆ. ಅದ್ರ ಜೊತೆ ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್ ಗೋಸ್ಕರ 40 ಲಕ್ಷ ರೂಪಾಯಿ ಇದೆ. ಜಾತ್ರಾ ಕಾಂಪ್ಲೆಕ್ಸ್ ಒಂದು 6 ಶಾಪ್ಗಳು ಆಗ್ತವೆ, ಅದು 14 ಲಕ್ಷ ರೂಪಾಯಿದಲ್ಲಿ ಆಗ್ತಾ ಇದೆ. ಪಾಂಡ್ ಹತ್ರ ಚೇಂಜಿಂಗ್ ರೂಮು, ಅದನ್ನು ತುಂಬಾ ಅವಶ್ಯಕತೆ, ಅದು 53 ಲಕ್ಷ ರೂಪಾಯಿದಲ್ಲಿ ಕೆಲಸ ಆಗೋದಿದೆ. ಪಾಂಡ್ ಮತ್ತು ಸರೌಂಡಿಂಗ್ ಏರಿಯಾ ಕೆಲಸ ಕಾಮಗಾರಿ 64 ಲಕ್ಷ ರೂಪಾಯಿದಿದೆ. ಒಂದು ಪ್ರಸಾದ್ ನಿಲಯ, ಎಲ್ಲರಿಗೆ ಒಂದು ಜಾಗ ಇರಬೇಕು ಪ್ರಸಾದ್ ಸ್ವೀಕರಿಸುವುದಕ್ಕೆ ಅಂತ, ಅದು ಕೂಡ ಆಗ್ತಾ ಇದೆ. ಮೇನ್ ಟೆಂಪಲ್ ವರ್ಕ್ ಅದು 1 ಕೋಟಿ ರೂಪಾಯಿದು. ಪಿಲ್ಗ್ರಿಮ್ ಮತ್ತೆ ರೆಸ್ಟಿಂಗ್ ಅಂಡ್ ವೇಟಿಂಗ್ ಬ್ಲಾಕ್, ಭಕ್ತಾದಿಗಳು ಈಗ ನೋಡಿ ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಪಾಪನಾಸ್ ದೇವಸ್ಥಾನಕ್ಕೆ ಬರ್ತಾರೆ. ಅವರಿಗೆ ಒಂದು ವಿಶ್ರಾಂತಿ ಮಾಡೋದಕ್ಕೆ ಒಂದು ನಿಲಯ ಮಾಡಬೇಕು ಅಂತ 1,70 ಲಕ್ಷ ರೂಪಾಯಿದಲ್ಲಿ ಅದು ಆಗ್ತಾ ಇದೆ. ಅದ್ರ ಜೊತೆ ಕಲ್ಚರಲ್ ಅಂಡ್ ರೆಕ್ರಿಯೇಷನ್ ಸೆಂಟರ್ ಅಂದ್ರೆ ಒಂದು ಓಪನ್ ಥಿಯೇಟರ್ ತರ 4,77 ಲಕ್ಷ ರೂಪಾಯಿದಲ್ಲಿ ಅದು ಒಂದು ಆಗಲಿದೆ. ಇನ್ನೊಂದು ಒಂದು ಟಾಯ್ಲೆಟ್ ಬ್ಲಾಕ್ 68 ಲಕ್ಷ ರೂಪಾಯಿದು. ಅನ್ನದಾಸೋಹ ಕಟ್ಟಡ ಅದು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಲಿದೆ. 75,000 ಲೀಟರ್ ಕೆಪಾಸಿಟಿ ಒಂದು ವಾಟರ್ ಟ್ಯಾಂಕ್, ಅದು ಕೂಡ 60 ಲಕ್ಷ ರೂಪಾಯಿ. ರಸ್ತೆ ಮತ್ತೆ ವಾಕ್ವೇಗೋಸ್ಕರ 1,80 ಲಕ್ಷ ರೂಪಾಯಿ. ಲ್ಯಾಂಡ್ಸ್ಕೇಪ್ ಗೋಸ್ಕರ 93 ಲಕ್ಷ ರೂಪಾಯಿ. ಎಂಟ್ರೆನ್ಸ್ ಗೇಟ್ ಆಸ್ ಪರ್ ಡಿಸೈನ್ ಅದು ಮತ್ತೆ 90 ಲಕ್ಷ ರೂಪಾಯಿ. ಕಾಂಪೌಂಡ್ ವಾಲ್ ಮತ್ತೆ ಫೆನ್ಸಿಂಗ್ ಅದು 40 ಲಕ್ಷ ರೂಪಾಯಿ. STP ಯೂನಿಟ್ ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಕೂಡ 85 ಲಕ್ಷ ರೂಪಾಯಿ. ಇವೆಲ್ಲ ಒಟ್ಟಿಗಾಗಿ 22 ಕೋಟಿ ಏನು ಅನುದಾನ ಇವತ್ತು ನೀವು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಈಗ ಕಾಮಗಾರಿ ಕೂಡ ಚಾಲನೆ ಕೊಟ್ಟಿದ್ದೀವಿ. ಇದು ನಮ್ಮ ಜಿಲ್ಲೆಗೆ ಒಂದು ಟೂರಿಸಂ ಹಬ್ಗೋಸ್ಕರ, ಯಾಕಂದ್ರೆ ಪಾಪನಾಸ್ ದೇವಸ್ಥಾನ ನಮ್ಮ ಜಿಲ್ಲೆಗಷ್ಟೇ ಸೀಮಿತ ಇಲ್ಲ, ನಮ್ಮ ಇಡೀ ರಾಜ್ಯ ನಮ್ಮ ಭಾರತ ದೇಶಕ್ಕೆ ಒಂದು ಐತಿಹಾಸಿಕ ಒಂದು ಸ್ಥಳ. ಇದಕ್ಕೆ ಸಾಕಷ್ಟು ಜನ ಬರ್ತಾರೆ, ಅವ್ರಿಗೆ ಅನುಕೂಲ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಉದ್ದೇಶದಿಂದ ನಾವೆಲ್ಲರೂ ಹೋಗಿ ಸರ್ಕಾರದ ವತಿಯಿಂದ ನಾವು ಅನುದಾನ ತಗೊಂಡು ಬಂದು ಕಾಮಗಾರಿಯನ್ನು ಕೂಡ ಚಾಲನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಟೂರಿಸಂ ಇಂಪ್ರೂವ್ ಆಗುತ್ತೆ. ಈಗ ಟೂರಿಸಂ ಯಾಕೆ ಮುಖ್ಯ ಅಂತಂದ್ರೆ, ಈಗ ನಮ್ಮ ಎಕಾನಮಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಕ್ಯಾಶ್ ಫ್ಲೋ ಹೊರಗಡೆಯಿಂದ, ಜಿಲ್ಲೆ ಹೊರಗಡೆಯಿಂದ ಇಲ್ಲಿ ಒಳಗ್ ಬಂದ್ರೆ ಮಾತ್ರ ನಮ್ಮ ಎಕಾನಮಿ ಇಂಪ್ರೂವ್ ಆಗುತ್ತೆ, ನಮ್ಮ ಜನರ ಹತ್ರ ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ. ಇದಕ್ಕೆ ಟೂರಿಸಂಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಈ 22 ಕೋಟಿ ಜೊತೆ ಮತ್ತೆ ನಮ್ಮ ಬೀದರ್ ಫೋರ್ಟ್ ಕೂಡ ಐತಿಹಾಸಿಕ ಒಂದು ನಮ್ಮ ಫೋರ್ಟ್, ಅದಕ್ಕೂ ಕೂಡ 25 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಕೆಲವು ದಿನಗಳಲ್ಲಿ ಪ್ರಾರಂಭ ಆಗಲಿದೆ. ಬಿಜೆಪಿಯ ಪ್ರತಿಭಟನೆ ಗದ್ದಲದ ನಡುವೆ ನಗರದ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ದೇಗುಲದ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಪಾಪನಾಶ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸುವ 2 ಮಾರ್ಗಗಳಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಿಗಿ ಬಂದೋಬಸ್ತ್ ಮಾಡಿದ್ದರು.
ಬಿಜೆಪಿಯ ನಾಯಕರು ಕಾರ್ಯಕರ್ತರನ್ನ ಅಲ್ಲೇ ತಡೆದರು. ಪೊಲೀಸರ ಈ ಕ್ರಮವನ್ನು ಖಂಡಿಸಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜೈ ಶ್ರೀರಾಮ್, ಜೈ ಮಹಾದೇವ್, ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ ಅವರಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಹಾಕಿದ್ದರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಮುಖಂಡರ ನಡುವೆ ವಾಗ್ವಾದವೂ ನಡೆಯಿತು. ಒಂದು ವೇಳೆ ನಮಗೆ ಪೂಜೆ ಸಲ್ಲಿಸಲು ಅವಕಾಶ ಕೊಡದಿದ್ದರೆ ಬೇರೆಯವರಿಗೂ ನೀಡಬಾರದು. ದೇಗುಲದೊಳಗೆ ಬೇರೆಯವರನ್ನ ಬಿಟ್ಟರೆ ನಾವು ಸುಮ್ಮನಿರಲ್ಲ ಎಂದು ಬಿಜೆಪಿ ನಾಯಕರು ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ದರು. ಇದೇ ವೇಳೆ ನೌಬಾದ್ ರಸ್ತೆ ಮೂಲಕ ಪಾಪ್ನಶ್ ಕಡೆಗೆ ಬಂದ ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ ಅವರ ಬೆಂಬಲಿಗರಿಗೆ ದೇಗುಲದೊಳಗೆ ಬಿಡುತ್ತಿರುವುದರಿಂದ ಬಿಜೆಪಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರ ವಿರುದ್ಧ ಘೋಷಣೆಗಳನ್ನು ಹಾಕಿದ್ದರು. ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾದರು. ಇದರಿಂದ ಬೀದರ್ ಭಾಲ್ಕಿ ರಸ್ತೆ ಉದ್ದಕ್ಕೂ ವಾಹನಗಳ ಸಾಲುಗಟ್ಟು ನಿಂತು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ನಂತರ ಪೊಲೀಸರು ಬಿಜೆಪಿಯ ನಾಯಕರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವ್ಯಾನ್ನಲ್ಲಿ ಬೇರೆ ಕಡೆಗೆ ಕೊಂಡೊಯ್ದರು. ಇಲ್ಲಿನ ಪಾಪನಾಶ ಮಂದಿರದ ಜೀರ್ಣೋದ್ಧಾರ ಕಾಮಗಾರಿಗೆ ಶಂಕುಸ್ಥಾಪನೆಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಅಭಿವೃದ್ಧಿ ಕಾಮಗಾರಿಗೆ ಉಸ್ತುವಾರಿ ಸಚಿವರು ಮರುಶಿಲಾನ್ಯಾಸ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ವಿರೋಧಿಸಿದೆ. ಶಿವಲಿಂಗಕ್ಕೆ ಅಭಿಷೇಕ ನಡೆಸಲು ಮುಂದಾಗಿರುವ ಬಿಜೆಪಿ ಅವರಿಗೆ ಪೊಲೀಸರು ಮುಖ್ಯ ದ್ವಾರದಲ್ಲಿಯೇ ತಡೆದಿದ್ದಾರೆ. ಸದ್ಯ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರದ ಪ್ರವಾಸೋದ್ಯಮ ಇಲಾಖೆಯು 23 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರಸಾದ ಯೋಜನೆಯಡಿ ಮಂಜೂರು ಮಾಡಿದ್ದು, ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 2024 ಜನವರಿಯಲ್ಲಿ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದ್ರು. ನಾನು ಕೇಂದ್ರ ಸಚಿವರಾಗಿದ್ದ ಈ ಅನುದಾನಕ್ಕೆ ಪ್ರಯತ್ನಿಸಿದ್ದಾಗಿ ಹೇಳಿರುವ ಅವರು ಇದೀಗ ಸದರಿ ಕಾಮಗಾರಿಗೆ ಇದೇ ಫೆಬ್ರವರಿ 7ರಂದು ಮರುಶಂಕುಸ್ಥಾಪನೆ ನೆರವೇರಿಸಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಹಾಗೂ ಹಾಲಿ ಸಂಸದ್ ಸಾಗರ್ ಖಂಡ್ರೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರೋಧ ವ್ಯಕ್ತಪಡಿಸಿದ್ದರು. ಕಾಮಗಾರಿಗೆ ಚಾಲನೆ ಕಾರ್ಯಕ್ರಮಕ್ಕೆ ಸಂಬಂಧ ಕಳೆದ 3-4 ದಿನಗಳಿಂದ ಕಾರ್ಯಕರ್ತರು ನಗರದಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿ ಇದನ್ನು ಪ್ರಶ್ನಿಸಿ ಪ್ರತಿಭಟಿಸುವ ಎಚ್ಚರಿಕೆ ನೀಡುತ್ತಲ್ಲದೆ ಕಾರ್ಯಕ್ರಮದಂತೆ ದೇವಸ್ಥಾನದಲ್ಲಿ ಪೂಜೆ ನಡೆಸುವುದಾಗಿ ತಿಳಿಸಿದ್ದು. ಈ ಮಧ್ಯೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸ್ಪಷ್ಟನೆ ನೀಡಿ ಸದರಿ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಪ್ರಧಾನಿಗಳು ಈಗಾಗಲೇ ನೆರವೇರಿಸಿದ್ದು, ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಫೆಬ್ರವರಿ 7ರಂದು ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಅದರಂತೆ ಪಾಪನಾಶ ಪರಿಸರದಲ್ಲಿ ಕಾಮಗಾರಿಗೆ ಚಾಲನೆ ಸಮಾರಂಭ ಆಯೋಜಿಸಲಾಗಿದೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮತ್ತು ಮಾಜಿ ಸಚಿವ ಭಗವಂತ್ ಖೂಬಾ ಅವರ ನೇತೃತ್ವದಲ್ಲಿ ಪಾಪನಾಶ ದೇವಸ್ಥಾನದ ಲಿಂಗಕ್ಕೆ ಪೂಜೆ ಸಲ್ಲಿಸಲು ಕಾರ್ಯಕರ್ತರು ಮುಂದಾಗಿದ್ದರು. ಆದರೆ ಬಿಗುವಿನ ವಾತಾವರಣ ಸಾಧ್ಯತೆ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗೇಟ್ನಲ್ಲಿ ಅವರನ್ನು ತಡೆಹಿಡಿದರು. ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎಂಜೆ ಮೋಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಉಪಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ಮುದಹಾಳೆ ಸೇರಿದಂತೆ ಇತರರನ್ನ ವಶಕ್ಕೆ ಪಡೆದರು. ವಾತಾವರಣ ತಿಳಿಗೊಂಡ ನಂತರ ವಾಹನ ಸಂಚಾರ ಆರಂಭಗೊಂಡಿತ್ತು. ಸಹಜ ಸ್ಥಿತಿಗೆ ಬರಲು ಅರ್ಧ ಗಂಟೆಗೂ ಹೆಚ್ಚು ಸಮಯ ತೆಗೆದುಕೊಂಡಿತ್ತು.
ನಾವು ದರ್ಶನ ಮಾಡಿದ್ದೇವೆ, ನಾವು ದರ್ಶನ ಮಾಡ್ಕೊಂಡಿದ್ದೇವೆ ಸರ್. ನಾವು ಮಾದೇವ ದರ್ಶನ ಬಂದೆವು. ಈಶ್ವರ್ ಖಂಡ್ರೆಗೆ ಪ್ರಧಾನಿಗೆ ಅವಮಾನ ಮಾಡುತ್ತಿರುವ ಈಶ್ವರ್ ಖಂಡ್ರೆಗೆ, ಪ್ರಧಾನಿಗೆ ಅವಮಾನ ಮಾಡುತ್ತಿರುವ ಈಶ್ವರ್ ಖಂಡ್ರೆಗೆ, ಹಿಂದೂ ವಿರೋಧಿ ಈಶ್ವರ್ ಖಂಡ್ರೆಗೆ, ಪಾಪನಾಸದಲ್ಲಿ ಇವತ್ತು ನಾವು ಒಂದು ದರ್ಶನ ಮಾಡಬೇಕಂತ ಮೊನ್ನೆ ಕೂಡ ನಾವು ತಯ ಮಾಡಿ ಬೆಳಗ್ಗೆ 10 ಗಂಟೆಗೆ ದರ್ಶನ ಮಾಡ್ಕೊಂಡು ಮತ್ತು ನಮ್ದು ಏನು ಪಕ್ಷದಿಂದ ಒಂದು ಹೋರಾಟ ಇತ್ತು, ಏನು ಅಬಕಾರಿ ಇಲಾಖೆಯಲ್ಲಿ ಅಕ್ರಮವಾಗಿದೆ ಅಂತ 11 ಗಂಟೆ 11:30 ಹೋರಾಟನೂ ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಇವತ್ತು ನಾವು ಆಗ್ಬೋದು, ಶೈಲೇಂದ್ರ ಬೆಲ್ದಳೆ ಇರ್ಬೋದು, ಕೇಂದ್ರದ ಮಾಜಿ ಸಚಿವರು ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಏನಂತ ಹೇಳ್ತಾ ಇದ್ದೇವೆ, 15 ನಿಮಿಷ ಟೈಮ್ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋದು ನಮಗೆ ಯಾವುದೇ ಕೂಡ ತಕರಾರಿಲ್ಲ. ಇವತ್ತು ಯಾಕೆ ತಕರಾರಿಲ್ಲ ಅಂದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದನೇ 23 ಕೋಟಿ ರೂಪಾಯಿ ಪ್ರಸಾದ್ ಯೋಜನೆಯಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೆವು. ಈಗ ನಮ್ಮದು ಕೇಂದ್ರ ಸರ್ಕಾರ ಮಾಡಿದ್ದಕ್ಕೂ ನಾವು ಯಾಕೆ ಅದಕ್ಕೆ ಪ್ರತಿಭಟನೆ ಮಾಡೋದು, ಅಲ್ಲಿ ಯಾವುದೂ ಕೂಡ ಇಲ್ಲ. ನಾವೇನು ಹೇಳಿದ್ದೆವು, ಇವತ್ತು ಅಲ್ಲಿ ಹೋಗಿ ನಾವು ಅಷ್ಟೇ ಅಭಿಷೇಕ ಮಾಡಿ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಒಂದು 15 ನಿಮಿಷ ಟೈಮ್ ಬೇಕು. ಆದರೂ ಕೂಡ ಇವತ್ತು ತಾವು ನೋಡಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಲೆ ಇವತ್ತು ನಾವು ಎಲ್ಲಿ ಇದ್ದೇವೆ ಅಂತ ಹಿಂಗೆ ಅನಿಸ್ತಾ ಇದೆ, ಎಲ್ಲಿ ನಾವು ಪಾಕಿಸ್ತಾನದಾಗ ಇದ್ದೇವೆ ಅನಿಸ್ತಾ ಇದೆ. ಈ ಥರ ಒಂದು ಮಾವೂಲು ನಮ್ಮ ಬೀದರ್ನಲ್ಲಿ ಕೂಡ ಆಗ್ತಾ ಇದೆ. ಇವತ್ತು ನಮ್ಮ ಒಂದು ಧರ್ಮದ ದೇವಸ್ಥಾನದಲ್ಲಿ ನಾವೇ ಇವತ್ತು ಹೋಗಿ ದರ್ಶನ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದ್ರೆ ಯಾವ ಥರ ಈ ಒಂದು ಕಾಂಗ್ರೆಸ್ ನಡೆಸ್ತಾ ಇದೆ, ಇಲ್ಲಿಂದ ಜಿಲ್ಲಾಡಳಿತ ಯಾವ ಥರ ಮಾಡ್ತಾ ಇದ್ದಾರೆ. DC ಮೇಡಮ್ ಅವ್ರಿಗೆ ಕೂಡ 2 ಸರ್ತಿ ನಾವು ಶೈಲೇಂದ್ರ ಬೆಲ್ದಳೆಯವರು ಮನವಿ ಮಾಡಿದೆವು, ಮೇಡಮ್ ನಮಗೇನಿಲ್ಲ, ನಮಗೆ ಯಾವುದೇ ತಕರಾರಿಲ್ಲ. ಇವತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಆಹ್ವಾನಿತ ಮಾಡಿದ್ದಾರೆ, ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೆವು. ಯಾರ್ಯಾರು ಅಂತಂದರೆ ನಾವು ಶೈಲೇಂದ್ರ ಬೆಲ್ದಳೆ, ಮಾರಿತ್ರಂ ಮೂಳೆ, ಮಿಕ್ಕಿದವ್ರು ಯಾರು ಬರ್ತಾ ಇದ್ದಾರೋ ಅವರು ದರ್ಶನ ಮಾಡ್ಕೊಂಡು ಇಷ್ಟೇ ಹೋಗ್ತಾರೆ ಅಂತ ನಾವು ಕೂಡ ಮನವಿ ಕೂಡ ಮಾಡಿದ್ದೇವೆ. ಆದರೆ ಈ ಜಿಲ್ಲಾಡಳಿತ ಕ್ಯಾರೇನೂ ಕೂಡ ಅಂತ ಇಲ್ಲ. ಮೋದಿ 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 ಹರ ಹರ ईश्वर तेरी ईश्वर तेरी
ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸಂಗೀತ ಕಲಾಮಂಡಲ್ ಬೀದರ್ ವತಿಯಿಂದ ಏಕ್ ಶಾಮ್ ಲತಾ ಕೆ ನಾಮ್ ಕಾರ್ಯಕ್ರಮವನ್ನು ಲತಾ ಮಂಗೇಶ್ಕರ್ ಅವರ 96ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಏಕ್ ಶಾಮ್ ಲತಾ ಕೆ ನಾಮ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ಲಾಘನೀಯ ಕಾರ್ಯ. ಬೀದರ್ನಲ್ಲಿ ಒಳ್ಳೆ ಹಾಡುಗಳ ಹಾಡುವ ಕಲಾವಿದರು ಇದ್ದಾರೆ, ನಾವು ಕೂಡ ಎದರಲ್ಲೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಸಂಗೀತಕ್ಕೆ ಬೆಲೆನೇ ಕಟ್ಟೋಕ್ಕಾಗುವುದಿಲ್ಲ. ಅಲೋಪತಿಗಿಂತ ಒಳ್ಳೆಯ ಮೆಡಿಸಿನ್, ಎಲ್ಲ ಅನಾರೋಗ್ಯಕ್ಕೆ ಸಂಗೀತದಲ್ಲೂ ಗುಣಪಡಿಸಬಹುದು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಬಿಜಿ ಶೆಟ್ಕರ್, ಡಾಕ್ಟರ್ ವಿಜಯಕುಮಾರ್ ಬಿ ಕೋಟೆ, ಸದಾನಂದ್ ಜೋಶಿ, ವಿಜಯಕುಮಾರ್ ಸೋನಾರೆ, ಕೆಟಿ ವಿಶ್ವನಾಥ್, ಅಲಿನ್ ಕುಮಾರ್ ದೇಶ್ಮುಖ್, ಸಂಗಮ್ಕರ್, ರಮೇಶ್ ಗೋಯಲ್, ರಾಜೇಂದ್ರ ಸಿಂಗ್ ಪವಾರ್ ಸೇರಿದಂತೆ ಹಲವು ಕಲಾವಿದರು, ಅಭಿಮಾನಿಗಳು ಸೇರಿದಂತೆ ಇತರರು ಇದ್ದರು. अच्छे शौकीन हैं, वो अकेले में 8-10 लोगों में गाते हैं, मगर यहाँ पर गाने के लिए मना कर रहे हैं. तो मैं आपने कहा कि नहीं, मैं तैयार नहीं हूँ, तो ज़रा जोरदार तालियां हो जाए आप सभी मेहमानों के लिए. भाषण सिर्फ 5 मिनट का आपका बोलना रहेगा, आपका एक बिजी सरकार साहब का है, अच्छी बात है, वो भी संगीत के ताल्लुक से. मैं संगीत का स्वागत करता हूँ और मैं चाहता हूँ कि वे ऐसे ही आके बैठे, ऊपर आना नहीं, बैठे सुने. जितना सुनने में लोगों को मजा आता है, आपको आता है, आप सब ಮೆಡಿಸಿನ್ ಡಾಕ್ಟ್ರೆ, ನಿಮ್ಮ ಅಲೋಪತಿಗಿಂತ ಒಳ್ಳೆ ಮೆಡಿಸಿನ್ ಎಲ್ಲ बीमारिगर ಯಾವ ತರ ಇದ್ರೆ ಅದು ಸಂಗೀತ. ಎಲ್ಲ बीमारी ಹೌದು. नहीं अभी दली जी क्या है, ये प्रून रिसर्च चाहिए, प्रून रिसर्च चाहिए. तुम वो अवार्ड वगैरह रिसर्च करके बताए कि म्यूजिक से और इससे जो है ना कितने की बीमारी आधा खत्म होता. अब डॉक्टर अच्छा बात करे तो वो ज्यादा ही आधा बीमारी खत्म होता, थोड़ा टेढ़ा रहे तो और ज्यादा बीमारी ज्यादा हो जाता हो. ऐसा ये भी अधिक अभिदली जी बहुत ही अच्छा करे. राजेंद्र पवार से ನಮ್ಮೆಲ್ಲರಿಗೂ ಮನೋರಂಜನೆ ಕೊಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಇವತ್ತೇನು ಬರ್ತಿದ್ರಲ್ಲ, ಏಕ್ ಶಾಮ್ लता के नाम, लता बदलाಗಿ लता जी के नाम होना चाहिए था. मुझे जरा फील हो गया बोलना चाह रहा हूँ. धन्यवाद, थैंक यू. ये प्रोग्राम में तो लास्ट टाइम जो है कई लोग जो है मैसेज करते रहे कि ऐसा अच्छा रहा, ये गाना अच्छा रहा, वो गाना अच्छा रहा. तो एक साहब भी आई, अगला नगमा रेखा सौदी जी लेकर आ रही हैं. मेरा दिल ये पुकारे आजा, फिल्म नागिन से. ಈ ತಿಂಗಳ 10ರಂದು ಬೀದರ್ನಿಂದ ವಿಶೇಷ ರೈಲಿನ ಮೂಲಕ 1300 ಜನ ಬೌದ್ಧ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ ವಾದಿಗಳು ಈ ತಿಂಗಳ 12 ಹಾಗೂ 13ರಂದು
ದೆಹಲಿಯ ರಾಲೀಲಾ ಜಂತರ್ ಮಂತರ್ ಮೈದಾನದಲ್ಲಿ ನಡೆಯಲಿರುವ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತ ಆಂದೋಲನದಲ್ಲಿ ಪಾಲ್ಗೊಳ್ಳಲು ದೆಹಲಿ ಚಲೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಆಯೋಜಕರಾದ ಕಪಿಲ್ ಗೋಡ್ಬಳೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬಿಹಾರದ ಬೋಧ್ಗಯಾ ಮಹಾಬೋಧಿ ಮಹಾವಿಹಾರಕ್ಕೆ ಬಿಟಿ ಕಾಯ್ದೆ 1949 ರದ್ದುಗೊಳಿಸಿ ಬೌದ್ಧ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ಈ ತಿಂಗಳ 12 ಹಾಗೂ 13ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯಲಿರುವ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದಲ್ಲಿ ಪಾಲ್ಗೊಳ್ಳಲು ವಿಶೇಷ ರೈಲಿನ ವ್ಯವಸ್ಥೆ ಬೀದರ್ನಿಂದ ಮಾಡಲಾಗಿದ್ದು, ಬೀದರ್ನಿಂದ ಸುಮಾರು 600 ಬೌದ್ಧ ಅನುಯಾಯಿಗಳು ಸೇರಿದಂತೆ ನಾಡಿನ ಸುಮಾರು 1300 ಆಂದೋಲನಕಾರರು ಈ ಬೃಹತ್ ಆಂದೋಲನದಲ್ಲಿ ಪಾಲ್ಗೊಳ್ಳುವರು. ಅದಕ್ಕೂ ಮುನ್ನ ಈ ತಿಂಗಳ 10ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ದೆಹಲಿ ಚಲೋ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದರು. ಸರಿಯಾಗಿ 11 ಗಂಟೆಗೆ ವಿಶೇಷ ರೈಲಿಗೆ ಪೂಜೆ ಸಲ್ಲಿಸಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಮತ್ತೆ ದೆಹಲಿ ಚಲೋ ಅಭಿಯಾನದಲ್ಲಿ ಪಾಲ್ಗೊಂಡು ಈ ತಿಂಗಳ 14ರಂದು ಮತ್ತೆ ದೆಹಲಿಯಿಂದ ಹೊರಟು ಬೀದರ್ಗೆ ಪುನಃ ವಾಪಸ್ಸಾಗಲಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಅಭಿಯಾನದ ಮಹತ್ವವನ್ನು ತಿಳಿಸುವುದು ಹಾಗೂ ಬಿಟಿ ಕಾಯ್ದೆ 1949 ರದ್ದುಗೊಳಿಸಿ ಬೌದ್ಧರಿಗೆ ಬುದ್ಧಗಯಾದ ಸಂಪೂರ್ಣ ಆಡಳಿತವನ್ನು ಬೌದ್ಧರಿಗೆ ವಹಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಉಪಾಸಕ ಮತ್ತು ಉಪಾಸಕಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಿಷನ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಸಮಿತಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾಗಮ್ಮ ಗಂಡಪೀರಪ್ಪ ಅವರ ಸ್ಮರಣಾರ್ಥವಾಗಿ ಈ ಉಚಿತ ರೈಲ್ವೆ ವ್ಯವಸ್ಥೆ ಮಾಡಲಾಗಿದೆ. ಆದ ಕಾರಣ ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ ವಾದಿಗಳು 10ರಂದು ಸರಿಯಾಗಿ 9 ಗಂಟೆಗೆ ತಮ್ಮ ಲಗೇಜ್ ಜೊತೆಗೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಜರುಗುವ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಗೋಡ್ಬಳೆ ಕೋರಿದ್ದರು. ಈ ಸಂದರ್ಭದಲ್ಲಿ ಭಂತೆ ಕರುಣಾನಂದರು, ಯಶ್ಪಾಲ್ ಬೋರೆ ಹಾಗೂ ಸುರೇಶ್ ಚೋಜನಾಕರ್ ಮಾತನಾಡಿದ್ದರು. ಜಗನ್ನಾಥ್ ಕಾಂಬ್ಳೆ, ಗಂಗಮ್ಮ ಫೂಲೆ, ವಿಜಯದಶಮಿ ಗುನ್ನಳ್ಳಿ, ನರ್ಸಿಂಗ್ ಮಿರಗನ್, ಶಶಿಧರ್ ಭಾಸನ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. अभी महाबोधि महावीर का आंदोलन है. सभी बौद्धानियों को सूचित किया जाता है कि बीदर से 10 तारीख को 11 बजे महाबोधि महाआंदोलन के लिए जाना है. सभी कर्नाटक स्टेट से और वहाँ पर 12 तारीख को रहना है. ये मैं 2 शब्द कह के मेरा बात समाप्त करता है. नमो बुद्ध, जय भीम. ಹಾಗಾಗಿ ನಮ್ಮ ಬೀದರ್ಲಿಂದ ನಮ್ಮ ಕಪಿಲ್ ಗೋಡ್ಬಲೆ ಅವರ ನೇತೃತ್ವದಲ್ಲಿ ಈ ಹೋರಾಟನ ಅಂದರೆ ಈಗ ಬೌದ್ಧಗಯಾ ಅಂದರೆ ದಿಲ್ಲಿ ಹೋಗ್ಬೇಕಾಗಿದ್ರೆ ಒಂದು ಟ್ರೈನು ಅನುಕೂಲ ಎಲ್ಲ ಆಗಬೇಕಾಗಿತ್ತು. ಹಾಗಾಗಿ ನಮ್ಮ ಕಪಿಲ್ ಗೋಡ್ಬಲೆ ಅವರು ಮತ್ತು ನಮ್ಮ ಸುರೇಶ್ ಕುಮಾರ್ ಜೋಜನಕರ್ ಅವರು ಅವರೆಲ್ಲ ಒಂದೇನು ಟೀಮ್ ಇದೆ. ಆ ಟೀಮು ಒಂದು ಎಲ್ಲ ಜನರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ, ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಕಡೆ ನಮ್ಮ ಬೀದರ್ ಜಿಲ್ಲೆ ಇರೋದರಿಂದ ಇಲ್ಲಿಂದೇ ಭಾಳಷ್ಟು ಜನ ನಾವು ದಿಲ್ಲಿಗೆ ಭಾಳಷ್ಟು ಜನರಿಗೆ ಒಯ್ಬೇಕೆಂಬ ದಿಕ್ಕಿನಲ್ಲಿ ಸುಮಾರು ಒಂದು ಟ್ರೈನ್ ವ್ಯವಸ್ಥೆಯನ್ನು ನಮ್ಮ ಬೀದರ್ಲಿಂದೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಜನರಿಗೆ ನಾವು ಅಷ್ಟೇ ಕೇಳ್ತಾ ಇದ್ದೀವಿ, 12ಕ್ಕೆ ಅಲ್ಲಿ ನಾವು ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಬೀದರ್ಲಿಂದ ಏನದಂದರೆ 10 ತಾರೀಕು ಬೆಳಗ್ಗೆ 11 ಗಂಟೆ, ಹೌದಲ್ಲ ಸರ್? ಬೆಳಗ್ಗೆ 11 ಗಂಟೆಗೆ ಹೊರಡುವ ಇದೆ ಟ್ರೈನು. ಅದು ಟ್ರೈನ್ ಸ್ಪೆಷಲ್ ಟ್ರೈನ್ ಇದೆ, ದಿಲ್ಲಿ ಬೌದ್ಧಗಯಾ ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ಹಾಗಾಗಿ ನಾವು ಇಲ್ಲಿಂದ ನಮ್ಮ ಸಮಸ್ತ ಬೌದ್ಧ ಅನುಯಾಯಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆ ಸರಿಯಾದ ಸಮಯಕ್ಕೆ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಆ ಟ್ರೈನ್ ಹತ್ಕೊಂಡು ನಾವು ದಿಲ್ಲಿ ಪ್ರವಾಸಕ್ಕೆ ತೆರಳಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೀದರ್ ಜಿಲ್ಲೆಯಿಂದ ನಾವು ವಿಶೇಷ ರೈಲ್ವೆ ರೈಲ್ಗಾಡಿಯನ್ನು ನಾವು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಮೂಲಕ ನಾವು ಆಗ್ರಹ ಮಾಡೋದೇನೆಂದರೆ, ಬಿಹಾರ ಸರ್ಕಾರಕ್ಕೆ ಏನದಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಈ ಒಂದು ಬೀದರ್ ಜಿಲ್ಲೆಯಿಂದ ಹಾಗೂ ಕರ್ನಾಟಕದಂಥ ಎಲ್ಲ ಬೌದ್ಧ ಉಪಾಸಕರ ಸಮ್ಮುಖದಲ್ಲಿ ಏನದಂತಂದರೆ ನಾವು ಈ ಒಂದು ರೈಲ್ಗಾಡಿಯನ್ನು ಚಾಲನೆ ಕೊಡೋರಿದ್ದೀವಿ. ಅದು ದಿನಾಂಕ 10
ಫೆಬ್ರವರಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಸಮಯ 9 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ನಾವೆಲ್ಲರೂ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ಏನದಂದರೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಈ ಒಂದು ಬೋಧಗಯಾ ಮಹಾಬೋಧಿ ಮುಕ್ತಿ ಏನು ಆಂದೋಲನ ಇದೆ ಇದನ್ನು ನಾವು ಪ್ರಯಾಣಕ್ಕೆ ಏನದಂತಂದರೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ಅವು ಈ ಮೀಡಿಯಾ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮೂಲೆಗಳಿಂದ ಆಯಿತು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಕೂಡ ಬೀದರಿಂದನೇ ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಹೀಗಿರುವಾಗ ಎಲ್ಲರೂ ಬೀದರ್ ಜಿಲ್ಲೆಯಿಂದನೇ ಹೋಗ್ತಾ ಇದ್ದೀವಿ. 1300 ಜನಗಳು ರೈಲ್ವೆ ಏನದಂತಂದರೆ ಟಿಕೆಟ್ ಬುಕ್ ಮಾಡಲಾಗಿದೆ. ಈಗಾಗಲೇ ವಿಶೇಷ ರೈಲ್ವೆ ಬೀದರಿಂದನೇ ಹೊರಡಬೇಕಾಗಿದೆ. ಹೀಗಾಗಿ ಮತ್ತೆ ಅಲ್ಲಿಂದ ದೆಹಲಿಯಿಂದ ಮತ್ತೆ ಬರೋದು 14ನೇ ತಾರೀಕಿಗೆ ರಿಟರ್ನ್ ಅಲ್ಲಿಂದ ಪ್ರಯಾಣಿಕರು ಎಲ್ಲರೂ ಬರಬೇಕು. ಹೀಗಾಗಿ ಎಲ್ಲರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ತಾಲೂಕಿನ ಸೋಲ್ಪುರ್ ಗ್ರಾಮದಲ್ಲಿ ಶ್ರೀ ಯೋಗಿನಿ ವಜ್ರೇಶ್ವರಿ ದೇವಿ ಪುಣ್ಯಭೂಮಿಯಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ವಜ್ರೇಶ್ವರಿ ದೇವಿ ದೇವಸ್ಥಾನದ ಅಧ್ಯಕ್ಷರಾದ ರಮೇಶ್ ಮನಾಳಿಕರ್ ಅವರು ಮಾತನಾಡುತ್ತಾ ಬೆಳಗ್ಗೆ 6 ಗಂಟೆಗೆ ಶ್ರೀ ಯೋಗಿನಿ ವಜ್ರೇಶ್ವರಿ ದೇವಿಯ ರುದ್ರಾಭಿಷೇಕ ಕಾರ್ಯಕ್ರಮ, ಬೆಳಗ್ಗೆ 8ರಿಂದ 10ರವರೆಗೆ ಹೋಮ ಹವನ, ಮುಂಜಾನೆ 10ರಿಂದ ಮಧ್ಯಾಹ್ನ 1ರವರೆಗೆ ಪಲ್ಲಕ್ಕಿ ಉತ್ಸವ, ಮಧ್ಯಾಹ್ನ 1ರಿಂದ ಮಹಾಪ್ರಸಾದ, ಸಾಯಂಕಾಲ 7ರಿಂದ ರಾತ್ರಿ 8ರವರೆಗೆ ಕಾರ್ಯಕ್ರಮ, ರಾತ್ರಿ 8ರಿಂದ 10ರವರೆಗೆ ಪ್ರವಚನ ಕಾರ್ಯಕ್ರಮ, ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಭಜನೆ ಕಾರ್ಯಕ್ರಮ ಜರುಗಿತು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ರಮೇಶ್ ಮಲ್ಲಕ್ನೂರ್, ಅಶೋಕ್ ಮಲ್ಲಕ್ನೂರ್, ದೇವೇಂದ್ರ ವಗ್ಗೇನೂರ್, ಶಿವ್ ಶಾಪೂರೆ, ಪವನ್ ಮಲ್ಲಕ್ನೂರ್, ಮಹೇಶ್ ಮಲ್ಲಕ್ನೂರ್, ಅಶೋಕ್ ಮಲ್ಲಕ್ನೂರ್, ಶಿವಕುಮಾರ್ ಅಗ್ರವಾಲ್, ಚಂದ್ರಕಾಂತ್ ಮಹಾಜನ್, ಮನೋಹರ್ ಕಿಲೇಕರ್, ವಿಜಯಕುಮಾರ್ ಜಟ್ನೂರ್, ನರಸಪ್ಪ ಮೇತ್ರೆ ಸೇರಿದಂತೆ ಸೋಲ್ಪುರ್ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಒಳಗೆ ನೀವೇನು वराहरूपं देववरीष्ठं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಸೋಲ್ಪುರ್ ವಿಲೇಜಲ್ಲಿ ಇವತ್ತಿನ ದಿವಸ ಏನದ ಅಂದ್ರೆ ವಜ್ರೇಶ್ವರಿ ದೇವಸ್ಥಾನದ ವಾರ್ಷಿಕ ಉತ್ಸವ. ಪ್ರತಿ ವರ್ಷ ಇಲ್ಲಿ 6 ತಾರೀಕಿಗೆ ವಾರ್ಷಿಕ ಉತ್ಸವ ಸಾಜರ ಆಯ್ತದ. ಅದ್ರಾಗ ಏನಿಲ್ಲ, ಆಜು ಬಾಜು ಭಕ್ತರು ಊರ್ದವರು ಎಲ್ಲರೂ ಇಲ್ಲಿ ಬಂದು ಈ ದೇವಸ್ಥಾನದ್ದು ಆಶೀರ್ವಾದ ತಗೊಂಡು ಕಸಿ ಇಲ್ಲಿ ಮಾರ್ನಿಂಗ್ 6 ಗಂಟೆಗೆ ಅಭಿಷೇಕ ಕಾರ್ಯಕ್ರಮ,
8 ಗಂಟೆಗೆ ಹೋಮ ಹವನ, ಅದ್ರ बाद 10 बजे ಏನದ ಪಾಲಕಿ ಉತ್ಸವ ಮೆರವಣಿಗೆ ಇಲ್ಲಿ ಆರಂಭ ಆಯ್ತದ. ಆರಂಭ ಆಗಿನ ಬಾದು ಮಧ್ಯಾಹ್ನಕ್ಕೆ 1 ಗಂಟೆಗೆ ಮಹಾಪ್ರಸಾದ ವಿತರಣೆ ಶುರು ಆಯ್ತದ. ಈ ವರ್ಷನೂ ಭಾಳ ಅತಿಶಯ ಒಳ್ಳೆ ಪದ್ಧತಿಯಿಂದ ಎಲ್ಲ ಕಾರ್ಯಕ್ರಮ ಇದು ಆಯಿತು. ಮತ್ತು ಆಜುಬಾಜು ಗ್ರಾಮದವ್ರು ಎಲ್ಲರೂ ಬಂದ ಕಷಿ ದೇವ್ರದ್ದು ದರ್ಶನ ಮಾಡಿಕೊಂಡು ಪೂರಾ ಶಾಂತಿಲಿಂದು ದೇವ್ರ ದರ್ಶನ ಮಾಡಿಕೊಂಡು ಅತಿಶಯ ಇದರಲ್ಲಿಂದ ಹೋದರು. ನಮಗೆ ಅದರದ್ದು ಭಾಳ ಸಮಾಧಾನ. ಮತ್ತು ಈ ದೇವಸ್ಥಾನ ಬಂದಿನವ್ರದ್ದು ಎಲ್ಲ ಇಚ್ಛಾ ನಮ್ಮ ತಾಯಿ ಪೂರ್ಣ ಮಾಡ್ತಾರೆ. ಇದು ನಮಗೊಂದು ವಿಶ್ವಾಸ, ಭಾಳ ದೊಡ್ಡ ವಿಶ್ವಾಸ. ಇಷ್ಟೇ ಹೇಳಿ ನಾವು 2 ಶಬ್ದ. ಸೋಲ್ಪುರ್ ಗ್ರಾಮದ ವಜ್ರಶ್ರೀ ದೇವಿ ಮಂದಿರ. ಈ ಮಂದಿರ ನಿರ್ಮಾಪಕರು ರಮೇಶ್ ಮನ್ನಳ್ಳಿಕರ್. ಅವರು ಬಾಂಬೆಗೆ ಇರ್ತಿದ್ರು. ಬಾಂಬೆಯಿಂದ ಗೋದರೇಜ್ ಕಂಪನಿ ಕೆಲಸ ಮಾಡ್ತಿದ್ರು. ಆ ಕೆಲಸ ಅವರು ನಿವೃತ್ತಿ ಪೆನ್ಷನ್ ತಗೊಂಡು ಅವರು ಇಲ್ಲಿ ಬಂದು ಈ ದೇವಿ ಒಂದು ಭಕ್ತಿ ಅವ್ರ ಮೊದಲಿನಿಂದ ಅಲ್ಲಿ ಬಾಂಬೆ ಇದು ಸ್ನೇಹ ಸ್ಥಳ ಅಂದ್ರೆ ಬಾಂಬೆನಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಆ ಭಕ್ತಿಯಿಂದ ಅವರು ಇಲ್ಲಿ ಈ ಬೀದರ್ ಪ್ರಾಪರ್ ಇರೋದ್ರಿಂದ ಅವರು ಅಲ್ಲಿಂದ ಆ ದೇವಿ ಒಂದು ಅವ್ರ ಭಕ್ತಿಯಿಂದ ಈ ಬೀದರಲ್ಲಿ ಈ ನಮ್ಮ ದೇವಿ ಒಂದು ಗುಡಿ ಒಂದು ನಿರ್ಮಾಣ ಮಾಡಿ ಇಲ್ಲಿ ಒಂದು ದೇವಿ ಸೇವೆಯನ್ನು ಮಾಡಿ ಈ ಭಕ್ತರಿಗೆ ಈ ಒಂದು ದರ್ಶನವನ್ನು ಪಡೀಲಿಕ್ಕೆ ಒಂದು ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ಅವ್ರು ರಿಟೈರ್ಮೆಂಟ್ ಆದ ನಂತರ ಬಂದು ಅಲ್ಲಿಂದ ಬಾಂಬೆದಿಂದ ಬಂದು ಅವ್ರ ಸ್ವಂತ ದುಡ್ಡಿನಲ್ಲಿ ಅವ್ರ ಕಷ್ಟದಿಂದಲೇ ಈ ಗುಡಿ ಒಂದು ನಿರ್ಮಾಣ ಮಾಡಿದಾರೆ. ಈ ಗುಡಿದು ನಮ್ಮ ಸೋಲ್ಪುರ್ ಗ್ರಾಮದ ಒಂದು ಪುಣ್ಯ ಅಂತ ತಿಳ್ಕೊಬೇಕು. ಈ ಹಳ್ಳಿಯ ಎಲ್ಲ ಸುತ್ತಲ ಇಲ್ಲಿ ಹಳ್ಳಿಯಲ್ಲಿ ಅಷ್ಟೂರು, ಗಾದಗಿ, ಗುಮ್ಮ, ನಂದಗಾಂವ್, ಬೀದರ್, ಅಗ್ರಾರ್, ತಾಜ್ಲಾಪುರ್ ಅನೇಕ ಗ್ರಾಮದಿಂದ ಬಂದು ಈ ದೇವಿ ದರ್ಶನವನ್ನು ಪಡಿತಾರೆ. ವರ್ಷ ಬಂದು ಶಾಂತಿಯಿಂದ ಎಲ್ಲ ಇದು ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಈ ವರ್ಷದಲ್ಲೂ ಕೂಡ ಪ್ರತಿ ವರ್ಷದಂತೆ ಇದು ಈಗ 9ನೇ ಇಲ್ಲಿ ಕಟ್ಟಿ 9 ವರ್ಷ ಆಯಿತು. ಈ ವರ್ಷವೂ ಕೂಡ 9ನೇ ವಾರ್ಷಿಕ ಉತ್ಸವ ಮಾಡ್ತಾರೆ. ವಾರ್ಷಿಕ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ ಕಾರ್ಯಕ್ರಮ, ನಂತರ 8 ಗಂಟೆಗೆ ಹೋಮವನ ಕಾರ್ಯಕ್ರಮ. ಆ ಹೋಮ ಕಾರ್ಯಕ್ರಮ ನಂತರ ಊರು ಸುತ್ತಲೂ ಈ ದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತೇವೆ. ಆ ನಂತರ ಪಲ್ಲವಿ ಮಾಡ್ಕೊಂಡು ಅಲ್ಲಿ ಕಾರ್ಯಕ್ರಮಗಳು ದಯಂಡಿ ಕಾರ್ಯಕ್ರಮ ಮಾಡ್ತೇವೆ. ದಯಂಡಿಯನ್ನು ಒಡೆದು ನಂತರ ಎಲ್ಲ ಕಾರ್ಯಕ್ರಮ ಮುಗಿಸಿದ ನಂತರ ಊಟ ಇಲ್ಲಿ ಪ್ರಾರಂಭ ಮಾಡ್ತೇವೆ. ಮಹಾಪ್ರಸಾದ ರಾತ್ರಿ 11 ಗಂಟೆವರೆಗೆ 1ರಿಂದ 11 ಗಂಟೆವರೆಗೆ ನಡೀತದೆ. ಮತ್ತು 11 ಗಂಟೆಯಿಂದ ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೀತದೆ. ಹಾಗೂ ಈ ಬೆಳಗ್ಗೆ ಈಗ ರಾತ್ರಿ ಪೂರ ಬೆಳಗ್ಗೆವರೆಗೂ ಭಜನೆ ಕಾರ್ಯಕ್ರಮ ನಡೀತದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.